ಸೀಟ್ ಕವರ್ ಹಾಕ್ಸಕ್ಕೆ ಬಂದಿದ್ದೀನಿ. ಅವರ ಗಾಡಿ ಚೆನ್ನಾಗಿ ಹಾಕ್ತಾರೆ ಅಂತ ಬಂದಿದ್ದೀನಿ. ಏನಾಗುತ್ತಾ ನೋಡೋಣ. ಹೆಂಗೆ ಅಪ್ಡೇಟ್ ತೋರಿಸ್ತಾ ಇದ್ದೀನಿ. ಎಲ್ಲ ಇವಾಗ ಒಂದು ಸೀಟ್ ಮಾತ್ರ ರಿಮೂವ್ ಮಾಡಿದ್ದಾರೆ. ಎರಡನೇ ಸೀಟು ಆ ಸೈಡು ರಿಮೂವ್ ಮಾಡ್ತಾ ಇದ್ದಾರೆ. ಎಲ್ಲ ಕೇರ್ಫುಲ್ಲಾಗಿ ರಿಮೂವ್ ಮಾಡ್ತಾ ಇದ್ದಾರೆ. ಎಲ್ಲ ನೀಟಾಗಿ. ನನಗೆ ಒಂದು ಸ್ವಲ್ಪ ಭಯ ಆಗ್ತಾಯಿದೆ ಆ ಕಡೆ ಈ ಕಡೆ. ಯಾಕಂದ್ರೆ ಸೆನ್ಸರ್ ಗಾಡಿ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆಗಿದರೆ ಮತ್ತೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಮತ್ತೆ ಫ್ಯೂಚರಲ್ಲಿ ಅಂತ ನಾನು ಕೇರ್ಫುಲ್ಲಾಗಿ ಮುಂದೆ ನಿಂತ್ಕೊಂಡು ಎಲ್ಲ ನೋಡ್ತಾ ಇದ್ದೀನಿ. ಅವ್ರು ಏನೇನು ರಿಮೂವ್ ಮಾಡ್ತಾ ಇದ್ದಾರೆ ಎಲ್ಲ ಅಂತಂದು. ಇವಾಗ ಈ ಸೀಟ್ ಕವರು ಬಿಚ್ತಾರೆ. ಎಲ್ಲ ಆಲ್ರೆಡಿ ಬೋಲ್ಟೆಲ್ಲ ಬಿಚ್ಚಿದ್ದಾನೆ. ಇವಾಗ ಎತ್ಬಿಟ್ಟು ಸ್ಲೋಗಿ ಅಣ್ಣ ಸ್ಲೋ ಅಂತ ಹೇಳ್ತಾನೆ ಇದ್ದೀನಿ. ಯಾಕೆ ತಲೆಗೆಡಿಸಿದ್ರೆ ನಮಗೆ ಇದೇ ಕೆಲಸ ಅಂತ ಅವ್ರು ಹೇಳ್ತಾಯಿದ್ರು. ಆದರೂ ಏನೋ ನಮಗೊಂದು ಭಯ. ಎಲ್ಲ ಮ್ಯಾಟ್ ಕವರು ವಿತ್ ಸೀಟ್ ಕವರು ಎರಡು ಹಾಕಿ ಕೊಡ್ತೀನಿ, ಮತ್ತು ಇನ್ನೊಂದು ಸ್ಟೇರಿಂಗ್ ಕವರ್ ಬೇರೆ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದ. ಸರಿ ಆಯ್ತು ಅಣ್ಣ ಅಂತ ಹೇಳಿದೆ. ಅವರು ಬಂದ್ಬಿಟ್ಟು ಬಾಯ್ ಅಂತ ಇರ್ತೀನಿ. ಗೊತ್ತಿರೋರೆ ಎಲ್ಲ ನೀಟಾಗಿ ಕೊಡ್ತಾ ಇದ್ದಾರೆ. ಹಂಗೆ ಅಪ್ಡೇಟು ಹೇಳ್ತಾ ಹೋಗ್ತೀನಿ. ವೇಟ್ ಮಾಡಿ, ಎಲ್ಲ ಫೈನಲ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಸರ್ವಿಸ್ ಎಲ್ಲ ಮಾಡಿದಾಗ ಎಲ್ಲ ಫೈನಲಿ ಎಲ್ಲ ರಿಮೂವ್ ಮಾಡಿರೋದು. ಇದು ಸಿ ಎನ್ ಜಿ ಅದೇ 10 kg ಇದೆ. 10 ಅವರ ಗಾಡಿದು ಗೊತ್ತಿರುತ್ತೆ ಎಲ್ಲ ನಮ್ಮ ಡ್ರೈವರ್ಸ್ಗಳಿಗೆಲ್ಲ ಆಲ್ಮೋಸ್ಟ್. ಇದೆ ನಾನು ಸೀಟ್ ಕವರ್ ಹಾಕ್ಸೋಕ್ಕೆ ಬಂದಿರೋದು ಕೆಂಪಾಪುರ, ಹೆಬ್ಬಾಳ ಹತ್ರ ಕೆಂಪಾಪುರ. ಫೈನಲ್ ನೋಡೋಣ ಹೆಂಗೆ ಬರುತ್ತೆ ಅಂತಂದು ತೋರಿಸ್ತೀನಿ. ಹಿಂದಿರೋದು ಸ್ಟೆಪ್ನಿ. ನನಗೆ ಇದಾಗ್ಬಿಡ್ತಿದೆ ಎಲ್ಲ. ಏನಿದು ಗಮ್ಮು ಅಂತ ನೋಡ್ತಾ ಇದ್ದೆ. ಇದೆಲ್ಲ ಪಿನ್ ಎಲ್ಲ ಕೀಳ್ತಾ ಇದ್ದಾರೆ. ಸೀಟ್ ಕವರ್ದೆಲ್ಲ ಶೋರೂಮಿಗೆ ಹಾಕಿರೋ ಪಿನ್ ಇವ್ದು. ಅವೆಲ್ಲ ಪಿನ್ ಕಿತ್ಬಿಟ್ಟು ಇವ್ರದ್ದು ಇದನ್ನು ಹೊಡಿತಾರೆ. ಇವಾಗೆಲ್ಲ ಇಲ್ಲಿ ಕಟ್ ಮಾಡ್ತಾ ಇದ್ದಾರೆ. ಇವಾಗ ಸೀಟ್ದು ಸೆಂಟ್ರಲ್ಲಿ ಕಟ್ ಮಾಡಿಬಿಟ್ಟು ಅಲ್ಲಿ ಪಿನ್ ಹೊಡೆದು ಇವಾಗ ಸೇರಿಸ್ತಾ ಇದ್ದಾರೆ. ಫುಲ್ಲು ಕಟ್ ಮಾಡೋದು ಶೋರೂಮ್ ಬಂದಿರೋ ಸೀಟು ಕಟ್ ಮಾಡಿಬಿಟ್ಟು ಅದರಲ್ಲಿ ಸೇರಿಸಿ ಪಿನ್ ಹೊಡಿತಾ ಇದ್ದಾರೆ. ಏನು ಆಗ್ಬಾರ್ದು ಅಂತ, ಮುಂದೆ ಫ್ಯೂಚರಲ್ಲಿ ಕೀಳಬಾರ್ದು ಅಂತ ಹಾಕ್ತಾಯಿದ್ದಾರೆ. ಇದು ಫೈನಲ್ ಟಚ್ಚು. ಇದು ಹಿಂದಿನ ಸೀಟ್ದು ಪಿನ್ನು ಮೇಲೆ ಏನೋ ಒಂಥರ ಟಚಿನ ಥರ ಆ ಪಿನ್ ಹೊಡಿತಾ ಇದ್ದಾರೆ. ಪಿನ್ನು ಅಣ್ಣ ಅಲ್ಲೊಬ್ಬರು ಮಾಡ್ತಾ ಇದ್ದಾರೆ. ಅದು ಮೇಲೆ ಸೀಟ್ ಇನ್ನೊಂದು. ಇವರು ಹಿಂದಿನ ಸೀಟೆಲ್ಲ ಪಿನ್ ಹೊಡಿತಾ ಇದ್ದಾರೆ. ಫೈನಲಿ ಫೋಮ್ ಏನಾದರೂ ಆಯ್ದಿತ್ತು ಅಂತ ಹೇಳ್ತಾ ಇದ್ದೆ ಅಣ್ಣಂಗೆ. ತೆಲಿಗೆಡ್ಸಬೇಡಿ ಅಂತ ಫೈನಲಿ ಇದು ಮಾಡ್ತಾ ಇದ್ದಾರೆ. ಇವಾಗ ಮುಂದಿಂದೆಲ್ಲ ರೆಡಿ ಆಯಿತು. ಒಂದು ಸೀಟ್ ಮಾತ್ರ ರೆಡಿ ಆಗಿಬಿಟ್ಟು ಆ ಸೈಡ್ ಇಕ್ಕಿದ್ರು. ಇನ್ನೂ ಒಂದು ಮುಂದಿನ ಸೀಟ್ ಸಿಂಗಲ್ ಸೀಟ್ದು ಅದನ್ನ ರೆಡಿ ಮಾಡ್ತಾ ಇದ್ದಾರೆ. ಇವಾಗ ಹಾಕ್ತಾಯಿದ್ದಾರೆ ಕವರು. ಅದು ಹಿಂದಲ್ದು ವಿಡಿಯೋ ಐತಲ್ಲ, ಅದನ್ನು ನೆಕ್ಸ್ಟು ಹಾಕೋದ್ಬಿಟ್ಟು ಇದನ್ನು ಹಾಕ್ಬಿಟ್ಟೆ ಮಿಸ್ಸಾಗಿ. ಈಗ ಇದನ್ನು ರೆಡಿ ಮಾಡ್ಬಿಟ್ಟು ಆವಾಗಲೇ ತೋರಿಸಿದ್ದಲ್ಲ ಅದು ಅಲ್ಲಿ ಇಕ್ತಾರೆ. ಇಲ್ಲೊಬ್ಬರು ಟೋಟ್ಲಿ 3 ಜನ ನನ್ನದೇ ಗಾಡಿ ಓನಾಗಿ ಕೇರ್ಫುಲ್ಲಾಗಿ ಮಾಡ್ತಾಯಿದ್ದಾರೆ. ನಾನು ಒಂದು ಸ್ವಲ್ಪ ಪರಿಚಯದಕ್ಕೆ ಬಾಯಿ ನನ್ನ ಗಾಡಿ ಒಂದು ಸ್ವಲ್ಪ ಜಾಸ್ತಿ ಕೇರ್ ತಗೊಂಡು ಮಾಡ್ತಾಯಿದ್ದಾರೆ. ಅಲ್ಲೊಬ್ಬರು ಅವರು ಅದೇ ನನ್ನ ಗಾಡಿನೇ ಮಾಡ್ತಾಯಿದ್ದಾರೆ. ಮತ್ತು ಇವರೆಲ್ಲ ಇಬ್ಬರು ನನ್ನ ಗಾಡಿದೇ ಮಾಡ್ತಾಯಿದ್ದಾರೆ. ಒಂದು ಸೀಟು ರೆಡಿ ಆಯಿತು ಅಂತ ಹೇಳಿದ್ನಲ್ಲ, ಅದೇ ಒಂದು ಸೀಟ್ ಆ ಕಡೆ ರೆಡಿ ಆಯಿತು. ಇನ್ನೊಂದು ಸೀಟ್ದು ರೆಡಿ ಮಾಡ್ತಾಯಿದ್ದಾರೆ. ಇವಾಗ ಫ್ಲೋರ್ ಮ್ಯಾಟ್ ಬಂದ್ಬಿಟ್ಟು ಸ್ಟ್ರೆಚಬಲ್ಲು. ನೀಟಾಗಿ ಫೈನಲ್ಲಿ ಟಚ್ ಮಾಡ್ತಾರೆ ಫುಲ್ಲು. ಎಲ್ಲಿ ಮುಂದೆ ಏರ್ ಬಬಲ್ ಬರಲ್ದ, ಏನು ನೀರು ಒಂದು ಡ್ರಾಪು ಸಹಿತ ಒಳಗೆ ಹೋಗಲ್ದ ಥರ ನೀಟಾಗಿ ಮಾಡಿಕೊಡ್ತೀನಿ ಅಂತ ಹೇಳ್ತಾಯಿದ್ರು. ಅದೇ ಫೈನಲಿ ತೋರಿಸ್ತೀನಿ ಹೆಂಗಿದೆ ಅಂತ ತೋರಿಸ್ತೀನಿ.
2 ನಿಮಿಷ. ಹಂಗೆ ಅದನ್ನು ನೋಡ್ತಾ ನೋಡ್ತಾ ಮೇಲೆ ಈ ಬಿಲ್ಡಿಂಗ್ ನೋಡಿದ್ರೆ ಮೋಡ ಎಲ್ಲ ಹೋಗ್ತಾಯಿತ್ತು. ನನಗೆ ತಲೆ ಸುತ್ತು ಬರ್ತಾಯಿತ್ತು. ಫೈನಲಿ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂತಂದರೆ ವರ್ಕ್ ಮಾತ್ರ ಸಖತ್ ನೀಟಾಗಿದೆ. ನನಗೆ ಭಯಂಕರ ಇಷ್ಟ ಆಯಿತು ವರ್ಕು. ನನಗೆ ಖುಷಿ ಆಗ್ಬಿಡ್ತು. ನೀಟಾಗಿ ಫ್ಲೋರ್ ಮ್ಯಾಟ್ ಮಾತ್ರ ಅಲ್ಟಿಮೇಟ್ ಮಾಡಿಬಿಟ್ರು. ನನಗೆ ಡೌಟೇ ಹೋಯ್ತು. ಸೀಟ್ ಕವರ್ನು ಹಂಗೆ, ಸೀಟ್ ಕವರು ನೀಟಾಗಿ ಎಲ್ಲ ವೀಡಿಯೋಸು ಅಣ್ಣಂಗೆ ಗೊತ್ತಿರಲಿಲ್ಲ, ನಾನೇ ಮಾಡ್ತಾ ಇದ್ನಲ್ಲ ಈ ಸೀಟ್ ಕವರ್ ಇದು ಯಾಕೆ ಮಾಡ್ತಾಯಿದ್ದೀರಾ ಅಂತಂದ. ಇದು ಫೈನಲಿ ಸೀಟ್ ಕವರೆಲ್ಲ ಆಯಿತು. ಎಲ್ಲ ಮ್ಯಾಟು ಮತ್ತು ಸೀಟ್ ಕವರು ಎಲ್ಲ ಆಗಿದ ಮೇಲೆ ಫೈನಲಿ ಇದನ್ನು ತೋರಿಸ್ತಾ ಇದ್ದೀನಿ ಫೈನಲ್ದಿದು.